ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡೋದಕ್ಕೂ ಮುನ್ನ ಅವರ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಮೈಸೂರಿನ ಗೋಲ್ಡ್ ಜಿಮ್ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ದರ್ಶನ್. 1 ಗಂಟೆಗಳ ಕಾಲ ಜಿಮ್ ನಲ್ಲಿ ಬೆವರಿಳಿಸಿದ್ರು. ಈಗ ಅವರು ಜಿಮ್ ಇಂದ ಹೊರಗಡೆ ಬರ್ತಾ ಇದ್ದಂಗೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನಲ್ಲಿ ಅವರನ್ನು ಅರೆಸ್ಟ್ ಮಾಡಿರೋದು, ಆರ್ ನಗರ ಪೊಲೀಸರು ಅರೆಸ್ಟ್ ಮಾಡಿರೋದು. ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರುವಂತ ದೃಶ್ಯ ಕೂಡ ಹೊರಗಡೆ ಸಿಕ್ಕಿದೆ. ನಟ ದರ್ಶನ್ ಅನ್ಕೊಂಡಿರ್ಲಿಲ್ವೇನೋ ಆ ಜಿಮ್ ಮಾಡಬೇಕಾದ್ರೆ ಅಥವಾ ಜಿಮ್ ಅಲ್ಲಿ ಜ್ಯೂಸ್ ತರಿಸ್ಕೊಂಡು ಕುಡಿಬೇಕಾದ್ರೆ ಅರೆಸ್ಟ್ ಆಗುತ್ತೆ, ಈ ಪ್ರಕರಣದಲ್ಲಿ ನನ್ನನ್ನು ಅರೆಸ್ಟ್ ಮಾಡುವ ಸಾಧ್ಯತೆಗಳಿದೆ ಅನ್ನೋದು ದರ್ಶನ್ ಅವ್ರಿಗೆ ಗೊತ್ತಿರಲಿಲ್ವೇನೋ. ಆದರೆ ಜಿಮ್ ಅಲ್ಲಿ ವರ್ಕೌಟ್ ಮಾಡಿರುವಂಥ ಒಂದಿಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಒಂದಿಷ್ಟು ಜನ ಅಲ್ಲೇ ಸುತ್ತಮುತ್ತ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ದಾರೆ ನೋಡಿ. ಇದೇ ಇವತ್ತು ಬೆಳಿಗ್ಗೆ ಜಿಮ್ಗೆ ಬಂದಿದ್ದು ದರ್ಶನ್. ನಟ ದರ್ಶನ್ ಇವತ್ತು ಬೆಳಿಗ್ಗೆ ಗೋಲ್ಡ್ಸ್ ಜಿಮ್, ಮೈಸೂರಿನ ಗೋಲ್ಡ್ಸ್ ಜಿಮ್ ಅಲ್ಲಿ ವರ್ಕೌಟ್ ಮಾಡಿರುವ ದೃಶ್ಯಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಎಕ್ಸ್ಕ್ಲೂಸಿವ್ ಆಗಿ. ಮೈಸೂರಿನ ಗೋಲ್ಡ್ಸ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ನಟ ದರ್ಶನ್. 1 ಗಂಟೆಗಳ ಕಾಲ ಜಿಮ್ ಅಲ್ಲಿ ವರ್ಕೌಟ್ ಮಾಡಿದ್ರು. 1 ಗಂಟೆ ಜಿಮ್ ಅಲ್ಲಿ ವರ್ಕೌಟ್ ಮಾಡಿ ಜ್ಯೂಸ್ ತರಿಸ್ಕೊಂಡು ಕುಡಿದು ಆಮೇಲೆ ಮನೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರೋದು. ಮೈಸೂರಿನ ಗೋಲ್ಡ್ಸ್ ಜಿಮ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇದು ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ರು. ಇವತ್ತು ಬೆಳಿಗ್ಗೆನೆ ಮಾಡ್ತಾ ಇರುವಂಥ ವರ್ಕೌಟ್. ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಿ ಮುಗಿಸಿ ಅರೆಸ್ಟ್ ಆಗಿದ್ದಾರೆ. ಈಗ ಬೆಂಗಳೂರಲ್ಲಿದ್ದಾರೆ ನೋಡಿ. ಬೆಳಿಗ್ಗೆ ಜಿಮ್ಮಲ್ಲಿ ಮೈಸೂರಲ್ಲಿದ್ದರು, ಈಗ ಪೊಲೀಸ್ ಸ್ಟೇಷನಲ್ಲಿ ಬೆಂಗಳೂರಲ್ಲಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ ವೈದ್ಯಕೀಯ ಟೆಸ್ಟ್ಗೆ. ಆದರೆ ಕಾಲ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಾವು ನಟರು, ನಾವು ದೊಡ್ಡ ದೊಡ್ಡ ಸ್ಟಾರ್ಸ್, ನಮಗೆ ಕೋಟ್ಯಂತರ ಜನ ಅಭಿಮಾನಿಗಳಿದ್ದಾರೆ ಅಂತಂದ ತಕ್ಷಣ ಕೊಲೆ ಮಾಡೋಂಗಿಲ್ಲ. ಸೊ ಕೊಲೆ ಮಾಡಿದ್ರೆ ನಟರಾದರೂ ಜನಸಾಮಾನ್ಯರಾದರೂ ಕೊಲೆ ಆರೋಪಿನೇ ಅನ್ನೋದನ್ನು ಮತ್ತೊಮ್ಮೆ ನಾವು ಕಣ್ಣಾರೆ ನೋಡಿದ್ದೀವಿ ಕರ್ನಾಟಕದಲ್ಲಿ. ನಟ ದರ್ಶನ್ ಕರ್ನಾಟಕದ ಸ್ಯಾಂಡಲ್ವುಡ್ನ ಒಬ್ಬ ಪ್ರಖ್ಯಾತ ನಟ. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಟೆಲ್ಗೆ ಹೋಗ್ತಾ ಇದ್ರು, ಆನ್ ದ ವೇ ವಾಪಸ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್ ಅವರ ಅರೆಸ್ಟ್ ಆಗಿರೋದು ಇವತ್ತು ಬೆಳಿಗ್ಗೆ ಜಿಮ್ ಮುಗಿಸ್ಕೊಂಡು ಹೋಟ್ಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ. ಸೊ ಸದ್ಯಕ್ಕೆ ಕಳೆದ 3 ದಿನಗಳಿಂದ ಸ್ಯಾಂಡಲ್ವುಡ್ನ ಒಂದೊಂದು ಸ್ಟೋರಿ ಇಡೀ ದಿನದ ಸೆನ್ಸೇಷನ್ಗಳಾಗ್ತಾ ಇದೆ.